ಹಲೋ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ಸಂಸ್ಥೆಯಲ್ಲಿ ಖಾಲಿ ಇರತಕ್ಕಂಥ ವಿವಿಧ ವಿಭಾಗಗಳ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ. ಆ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ. ಹಾಗೆ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಗೆಳೆಯರೆ, ಶ್ರೀ ವೀರ ಪುಲಿಕೇಶಿ ವಿದ್ಯಾವರ್ಧಕ ಸಂಸ್ಥೆ ಬಾದಾಮಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಖಾಲಿ ಇರುವಂತಹ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ. ಈ ಸಂಸ್ಥೆಯ ವತಿಯಿಂದ ನಡೆಸಲಾಗ್ತಾ ಇರುವಂತಹ ಶ್ರೀ SG ಮಮದಾಪುರ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾಲಯಗಳಲ್ಲಿ ಖಾಲಿ ಇರ್ತಕ್ಕಂಥ ವಿವಿಧ ಹುದ್ದೆಗಳ ಸಹಾಯಕ ಪ್ರಾಧ್ಯಾಪಕ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ. ಇಲ್ಲಿ ITEP ಕೋರ್ಸ್ ಇರುತ್ತೆ. BA, B.Ed, BSc, B.Ed ಮತ್ತು BCom, B.Ed ವಿಭಾಗಗಳಲ್ಲಿ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳ ಅವಶ್ಯಕತೆ ಇರುತ್ತೆ. ಇದರ ಒಂದು ವಿಷಯ, ಹುದ್ದೆಗಳ ಸಂಖ್ಯೆ ಮತ್ತು ವಿದ್ಯಾರ್ಹತೆಯನ್ನು ನೋಡೋದಾದರೆ, ಶಿಕ್ಷಣ ವಿಷಯದ ಎಜುಕೇಷನ್ ವಿಭಾಗದಲ್ಲಿ 7 ಪೋಸ್ಟ್ ಇರುತ್ತೆ. ಇದಕ್ಕೆ MA ಅಥವಾ MSc ಆಗಿರಬೇಕು, B.Ed ಅಥವಾ M.Ed ಆಗಿರಬೇಕಾಗತ್ತೆ. ಕನ್ನಡ ವಿಭಾಗದಲ್ಲಿ 3 ಪೋಸ್ಟ್ ಇರುತ್ತೆ. MA, B.Ed ಅಥವಾ M.Ed ಆಗಿರಬೇಕು. ಹಾಗೆ ಹಿಂದಿ ವಿಭಾಗದಲ್ಲಿ 3 ಪೋಸ್ಟ್ ಇರುತ್ತೆ. ಇದಕ್ಕೆ MA, B.Ed ಅಥವಾ MED ಆಗಿರಬೇಕು. ಇಂಗ್ಲೀಷ್ ವಿಭಾಗದಲ್ಲಿ 3 ಪೋಸ್ಟ್ ಇರುತ್ತೆ. ರಾಜ್ಯಶಾಸ್ತ್ರ ವಿಭಾಗದಲ್ಲಿ 3 ಪೋಸ್ಟ್ ಇರುತ್ತೆ. ಇತಿಹಾಸ ವಿಭಾಗದಲ್ಲಿ 1 ಪೋಸ್ಟ್ ಇರುತ್ತೆ. ಅರ್ಥಶಾಸ್ತ್ರ ವಿಭಾಗದಲ್ಲಿ 2 ಪೋಸ್ಟ್ ಇರುತ್ತೆ. ಇವೆಲ್ಲ ಪೋಸ್ಟ್ಗಳಿಗೆ ಸಂಬಂಧಪಟ್ಟಂಥ ವಿಷಯದಲ್ಲಿ MA ಅಥವಾ B.Ed ಅನ್ನು ಮುಗಿಸಿರಬೇಕು ಅಥವಾ M.Ed ಅನ್ನು ಕೂಡ ಮುಗಿಸಿರಬೇಕಾಗತ್ತೆ. ಹಾಗೆ ಭೌತಶಾಸ್ತ್ರ ವಿಭಾಗದಲ್ಲಿ 1 ಪೋಸ್ಟ್ ಇದೆ. ರಸಾಯನಶಾಸ್ತ್ರ ವಿಭಾಗದಲ್ಲಿ 1 ಪೋಸ್ಟ್ ಇದೆ. ಗಣಿತಶಾಸ್ತ್ರ ವಿಭಾಗದಲ್ಲಿ 2, ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ 1, ಹಾಗೆ ಸಸ್ಯಶಾಸ್ತ್ರ ವಿಭಾಗದಲ್ಲಿ 1 ಪೋಸ್ಟ್ ಇರುತ್ತೆ. ಇದಕ್ಕೆ MSc ಅಥವಾ B.Ed ಅಥವಾ M.Ed ಆಗಿರಬೇಕಾಗತ್ತೆ. ಇನ್ನು ಅಕೌಂಟೆನ್ಸಿ ವಿಭಾಗದಲ್ಲಿ 1 ಪೋಸ್ಟ್ ಇರುತ್ತೆ. ವ್ಯವಹಾರ ಅಧ್ಯಯನದಲ್ಲಿ 1 ಇದೆ. ಇದಕ್ಕೆ MCom, B.Ed, M.Ed ಆಗಿರಬೇಕು ಅನ್ನುವಂಥದ್ದು. ಹಾಗೆ ಇನ್ನು ಫಿಸಿಕಲ್ ಡೈರೆಕ್ಟರ್ ಅಂದರೆ ದೈಹಿಕ ನಿರ್ದೇಶಕರು ಅಂತ, ಇದಕ್ಕೆ ಯಾವುದೇ ಪದವಿ ಜೊತೆಗೆ MP.Ed ಆಗಿರಬೇಕು. ಇನ್ನು ಗ್ರಂಥಪಾಲಕರು ಅಂದರೆ ಲೈಬ್ರರಿಯನ್, ಇದಕ್ಕೆ MLISC ಆಗಿರಬೇಕಾಗತ್ತೆ. ಇನ್ನು ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಅಂತ ಬರುತ್ತೆ. ಇದಕ್ಕೆ MFA ಅಥವಾ WVA ಕೋರ್ಸನ್ನು ಮುಗಿಸಿರಬೇಕು. ಹಾಗೆ ಇನ್ನೊಂದು ಕೆಲವು ಸೂಚನೆ ಏನು ಅಂತಂದರೆ, ಸ್ನಾತಕೋತ್ತರ ಪದವಿಯಲ್ಲಿ ಕನಿಷ್ಠ 55% ಅಂಕವನ್ನು ಗಳಿಸ್ಕೋಬೇಕಾಗತ್ತೆ. ಜೊತೆಗೆ NET ಅಥವಾ ಸ್ಲೇಟ್ ಅಥವಾ PhDಯನ್ನು ಸಂಬಂಧಪಟ್ಟ ವಿಷಯದಲ್ಲಿ ಉತ್ತೀರ್ಣ ಹೊಂದಿರಬೇಕು ಅಥವಾ PhD ಪದವಿಯನ್ನಾದರೂ ಕೂಡ ಮುಗಿಸಿರಬೇಕಾಗತ್ತೆ. ಹಾಗೆ ಈ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಕರೆಯಲಾಗಿರುತ್ತೆ. ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ರಾಜ್ಯ ಸರ್ಕಾರಿ ಅಥವಾ ಅನುದಾನಿತ ಸಂಸ್ಥೆಗಳ ಆಡಳಿತ ಮಂಡಳಿ ನಿರ್ದೇಶಿತ ವೇತನವನ್ನು ನೀಡಲಾಗುತ್ತೆ. ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥವರು ತಮ್ಮ ವೈಯಕ್ತಿಕ ರೆಸ್ಯೂಮ್, ಹಾಗೆ ಡೇಟ್ ಆಫ್ ಬರ್ತ್ಗೆ ಸಂಬಂಧಪಟ್ಟಂಥ ಸರ್ಟಿಫಿಕೇಟ್, ಆಮೇಲೆ ಸಂಬಂಧಪಟ್ಟಂಥ ಪದವಿ ಪ್ರಮಾಣ ಪತ್ರಗಳು, ಜೊತೆಗೆ NET, ಸ್ಲೇಟ್, PhD ದೃಢೀಕರಣ ಪ್ರಮಾಣ ಪತ್ರಗಳು, ಇನ್ನಿತರ ಸೇವಾ ಪ್ರಮಾಣ ಪತ್ರಗಳನ್ನು ಲಗತ್ತಿಸಿ ನೀವು 15/5/2025 ಒಳಗಾಗಿ ಕಾರ್ಯಾಧ್ಯಕ್ಷರು ಶ್ರೀ ವೀರ ಪುಲಿಕೇಶಿ ವಿದ್ಯಾವರ್ಧಕ ಸಂಘ ಬಾದಾಮಿ 58277201 ಇವರಿಗೆ ಸಲ್ಲಿಸಬೇಕಾಗತ್ತೆ. ಹಾಗೆ ಇದರ ಸಂದರ್ಶನವನ್ನು ದಿನಾಂಕ 20/5/2025 ಈ ಒಂದು ಸಂಘದ ಒಂದು ಆಡಳಿತ ಮಂಡಳಿಯ ಸಭಾಭವನದಲ್ಲಿ ನಡೆಸಲಾಗುತ್ತೆ. ಅಲ್ಲಿ ಸ್ವಂತ ಖರ್ಚಿನಲ್ಲಿ ನೀವು ಹಾಜರಾಗಬೇಕಾಗತ್ತೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸ್ಬೋದು. ಇಲ್ಲಿ ಮೊಬೈಲ್ ನಂಬರ್ ಕೂಡ ಇದೆ, 9448670095, ಹಾಗೆ 8660740696 ಈ ಒಂದು ಮೊಬೈಲ್ ನಂಬರ್ಗಳಿಗೆ ಸಂಪರ್ಕಿಸಬಹುದು. ಇದಿಷ್ಟು ಗೆಳೆಯರೆ, ಶ್ರೀ ವೀರ ಪುಲಿಕೇಶಿ ವಿದ್ಯಾವರ್ಧಕ ಸಂಸ್ಥೆಯಲ್ಲಿ ಖಾಲಿ ಇರುವಂಥ ವಿವಿಧ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ನೇಮಕಾತಿ ಕುರಿತಾಗಿರುವಂಥ ಮಾಹಿತಿಯಾಗಿದ್ದು, ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ